ಎಲ್ರಿಗೂ ನಮಸ್ಕಾರ. ಇವತ್ತು ಮಾವಿನಕಾಯಿಂದೊಂದು ಚಟ್ನಿ. ಭಾಳ ಥರ ಮಾವಿನಕಾಯಿ ಚಟ್ನಿ ಮಾಡಿ ತೋರಿಸಿದ್ದೀನಿ. ಇದು ಒಂಥರ ತೊಕ್ಕು ಥರ. ನೋಡಿ, 3 ಮಾವಿನಕಾಯಿ ಇದೆ. ಒಂದು 150 ಗ್ರಾಮ್ ಬೆಳ್ಳುಳ್ಳಿ. ಇದನ್ನು ಸಿಪ್ಪೆ ತೆಗೆದುಬಿಟ್ಟು, ಆದರೆ ಈ ಮೇಲೆ ಸಿಪ್ಪೆ ತೆಗೆದಿಲ್ಲ, ಅದು ಇದ್ರ ಮೇಲೆ ಇನ್ನೊಂದು ಬರುತ್ತಲ್ಲ, ಆ ಸಿಪ್ಪೆ ತೆಗೆದುಬಿಟ್ಟು ಇಟ್ಟಿದ್ದೀನಿ. ಇದೊಂದು ಏನಿಲ್ಲ ಅಂದರೆ ಇವಾಗ ಕ್ಲೀನ್ ಮಾಡಿದ ಮೇಲೆ 100 ಗ್ರಾಮ್ ಬಂದಿದೆ. ಉಪ್ಪು ತೊಗೋಬೇಕು ರುಚಿಗೆ ತಕ್ಕಷ್ಟು. ನೋಡಿ, ಒಂದು 100 ಗ್ರಾಮು ಗ್ರೀನ್ ಚಿಲ್ಲಿ, 100 ಗ್ರಾಮ್ ಗ್ರೀನ್ ಚಿಲ್ಲಿ ತೊಗೊಂಡಿನಿ. ಹಸಿಮೆಣ್ಸಿನ್ಕಾಯಿ, ಈ ಮಾವಿನಕಾಯಿ ಕಟ್ ಮಾಡ್ಕೊಳ್ಳೋಣ. ನಾನು ತೊಳೆದು ಇಟ್ಟಿದ್ದೀನಿ, ಕಟ್ ಮಾಡಬೇಕು. ಮಿಕ್ಸಿಯಲ್ಲಿ ನೀರು ಇರಬಾರ್ದು, ಚೆನ್ನಾಗಿ ಒರೆಸ್ಕೋಬೇಕು. ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ, ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳೋಣ. ಇವಾಗ ನಾವು ಇದನ್ನು ಫಸ್ಟ್ ರುಬ್ಕೊಳ್ಳೋಣ. ಅವಗಾಟು ಕಟ್ ಮಾಡಿರೋಂಥ ಮಾವಿನಕಾಯಿ ಹಾಕ್ಕೊಳ್ಳೋಣ. ಏನಿಲ್ಲ ಅಂದರೆ ಒಂದು ಅರ್ಧ kg ಇರುತ್ತಿದೆ ಮಾವಿನಕಾಯಿ. ನೀವು ಖಾರ ಕಡಿಮೆ ಬೇಕಂದ್ರೂ ಹಾಕ್ಕೋಬೋದು. ಇದು ತುಂಬ ದಿನ ಇಡ್ಬೋದು, ಆಚೆನೇ ಇಡ್ಬೋದು, ಫ್ರಿಜ್ಜಲ್ಲೆಲ್ಲ ಏನು ಇಡೋದು ಬೇಡ, ಹಾಳಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದನ್ನು ರುಬ್ಕೊಳ್ಳೋಣ ನಾವು. ಸಾಲ್ಟು 2 ಸ್ಪೂನು, ಕರೆಕ್ಟಾಗಿ ಇವಾಗ 2 ಟೇಬಲ್ ಸ್ಪೂನು ಸಾಲ್ಟು. ವಾವ್, ಕಲರ್ ನೋಡಿದ್ರೆ ಮಾವಿನಕಾಯಿ ಸಿಪ್ಪೆ ತೆಗೆದಿಲ್ಲ ಅಂದರೆ ಈ ಕಲರ್ ಬರುತ್ತೆ, ಗ್ರೀನ್ ಕಲರ್. ಸಖತ್ತಾಗಿದೆಯಲ್ಲ, ಗೊಜ್ಜು ಥರ ಇದು. ಬಹಳ ಚೆನ್ನಾಗಿರುತ್ತೆ, ಅಂದರೆ ಭಾಳ ರುಚಿಕರವಾಗೂ ಇರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಒಂದು ಬೌಲ್ಗೆ ಹಾಕೋಣ. ಇದು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಒಗ್ಗರಣೆ ತೋರಿಸ್ತೀನಿ. ಒಗ್ಗರಣೆ ಮಾಡಿಟ್ಟಿದ್ದೀನಿ. ಮೆಂತ್ಯ, ಸಾಸಿವೆ, ಇಂಗು, ಸ್ವಲ್ಪ ಎಣ್ಣೆ ನೋಡಿ, ಇಲ್ಲಿ ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಇದೆ. ಇವಾಗ ಇದಕ್ಕೆ ಮಿಕ್ಸ್ ಮಾಡೋಣ, ಹಾಕ್ಕೊಳ್ಳೋಣ. ಚೆಂದಾಗಿ ಹಾಕ್ಕೊಳ್ಳಿ, ಇದೆಲ್ಲ ಫುಲ್ ಹಾಕ್ಕೊಳ್ಳಿ ನೀಟಾಗಿ. ಇವಾಗ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡೋಣ. ಅಷ್ಟೇ, ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ. ಆದರೆ ಉಪ್ಪು ನೋಡ್ಕೊಳ್ಳಿ ನೀವು ಲಾಸ್ಟಲ್ಲಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ನೋಡ್ಕೊಳ್ಳಿ. ನೋಡಿದ್ರಾ, ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಮಾವಿನಕಾಯಿದು ಹಸಿ ಪಚಡಿನೂ ಅನ್ಬೋದು, ಇದು ಮಾವಿನಕಾಯಿ ಚಟ್ನಿನೂ ಅನ್ಬೋದು. ಭಾಳ ಚೆನ್ನಾಗಿರುತ್ತೆ, ಅಂದರೆ ಭಾಳ ಚೆನ್ನಾಗಿರುತ್ತೆ. ಇದೇ ಥರ ನೀವು ಮಾಡ್ಕೊಳ್ಳಿ, ತಿಂದು ನೋಡಿ, ಒಂದು ಸರಿ ಟೇಸ್ಟ್ ನೋಡಿ, ಸಖತ್ತಾಗಿದೆ. ಯಾಕಂದರೆ ಸೀಸನ್ ಇದು, ಮಾವಿನಕಾಯಿ ಸೀಸನ್ನು. ಮಾಡಿ ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಕಮೆಂಟ್ಸ್ ಹಾಕಿ, ಫುಲ್ ವಿಡಿಯೋ ನೋಡಿ, ಲೈಕ್ ಮಾಡಿ ಪ್ಲೀಸ್. ನಮಗೆ ಸಪೋರ್ಟ್ ಮಾಡಿ ನೀವು. ಇಷ್ಟೇ ಹೇಳೋಕ್ಕಾಗೋದು. ತುಂಬ ಚೆನ್ನಾಗಿದೆ, ತುಂಬ ರುಚಿಕರವಾಗಿದೆ, ಸಖತ್ತಾಗಿದೆ. ಬೇಕಾದರೂ ನೀವು 1-2 ದಿವಸ ಬಿಸಿಲಿಗೆ ಬೇಕಾದ್ರೆ ಇಡ್ಬೋದು, ಇಲ್ಲಾಂದ್ರೂ ನಡೆಯುತ್ತೆ, ಆಚೆನೇ ಇಡ್ಬೋದು, ಏನು ತೊಂದರೆ ಇಲ್ಲ, ಹಾಳಾಗಲ್ಲ ಇದು. ಥ್ಯಾಂಕ್ ಯು.